PLD ಬ್ಯಾಂಕ್ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ. ಇದನ್ನ ಈ ಸಂಸ್ಥೆನ ಕಟ್ಟಿದ್ದಂಥದ್ದು ನಮ್ಮ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿರುವಂಥ KC ರೆಡ್ಡಿ ಅವರು. ಎರಡೂ ಅವಿಭಾಜ್ಯ ಜಿಲ್ಲೆ ಆಗಿದ್ದಾಗ ಒಂದು ಸಹಕಾರಿಯಾಗಿ ಎರಡೂ ಜಿಲ್ಲೆಗೆ ಸ್ಥಾಪನೆ ಮಾಡ್ತಾರೆ. PLD ಬ್ಯಾಂಕ್ ಸಂಸ್ಥಾಪಕರಾಗ್ತಾರೆ, ಅವರ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಅದರ ಹೆಗ್ಗಳಿಕೆಯ ಜೊತೆಯಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಡೈರೆಕ್ಟರ್ಸು, PLD ಬ್ಯಾಂಕ್ನ ಎಲ್ಲ ಡೈರೆಕ್ಟರ್ಸು ಕೂಡ ಯಾವುದೇ ಒಂದು ಚುನಾವಣೆ ಪ್ರಕ್ರಿಯೆಯನ್ನು ಇದು ಮಾಡಿದೆ ಎಲ್ಲರೂ ಕೂಡ ಅಪೋಸಾಗಿ ಆಯ್ಕೆ ಆಗಿದ್ದಾರೆ. ಇವತ್ತಿನ ಎಲ್ಲರೂ ಕೂಡ ಹೆಮ್ಮೆಯ ವಿಚಾರ ಕೂಡ. ಅವರು ಸ್ಥಾಪನೆ ಮಾಡಿರುವಂಥ PLD ಬ್ಯಾಂಕ್ ಅವರು ಒಬ್ಬ ಸಹಕಾರಿಯಾಗಿ ಕೋಆಪರೇಟ್ ಆಗಿ ನಮ್ಮ ಜಿಲ್ಲೆಗೆ ದೂರದೃಷ್ಟಿಯಿಂದ 1960s ಅಥವಾ 50s ಒಂದು ಸಂಸ್ಥೆನ ಕಟ್ಟಿ ಅವರಿಗೆ ರೈತರ ಪರವಾಗಿ ಮತ್ತು ಸಾಮಾನ್ಯ ಜನಸಾಮಾನ್ಯರ ಪರವಾಗಿ ಏನು ಕಳ್ಕಳಿ ಇದ್ದರೆ ಇಂಥ ಒಂದು ಆಲೋಚನೆಗಳು ಅವರಿಗೆ 50 ವರ್ಷಗಳ ಹಿಂದೆಯೇ ಮುಂದಾಲೋಚನೆಯಿಂದ ಇಂಥವೆಲ್ಲ ದೂರದೃಷ್ಟಿಯಿಂದ ಮಾಡಿದ್ದಾರೆ ಅನ್ನೋವಂಥದ್ದು ಜೊತೆಯಲ್ಲಿ ಅವರು ಕಟ್ಟಿ ಬೆಳೆಸಿದ್ದಂಥದ್ದನ್ನು ಇವತ್ತು ಚುನಾವಣೆನ ಪ್ರಕ್ರಿಯೆನ ಮಾಡದೆ ಎಲ್ಲ ನನ್ನ ಕ್ಷೇತ್ರದಲ್ಲಿ, ನನ್ನ KGF ಕ್ಷೇತ್ರದಲ್ಲಿ ಮತ್ತು ಬಂಗಾರಪೇಟೆ ಕ್ಷೇತ್ರಕ್ಕೆ ಸೇರಿರುವಂಥ PLD ಬ್ಯಾಂಕು ಬರುವಂಥ ದಿನಗಳಲ್ಲಿ ನಾನು PLD ಬ್ಯಾಂಕ್ನ ನನ್ನ ಪ್ರತ್ಯೇಕ ಕ್ಷೇತ್ರಕ್ಕೆ ಅಂದರೆ KGF ಕ್ಷೇತ್ರಕ್ಕೆ ಬೇಕು ಅಂತ ಕೂಡ ಒಂದು ಪ್ರಸ್ತಾವನೆ ಇದೆ ಸರ್ಕಾರದ ಹಂತದಲ್ಲಿ. ಇವತ್ತು ಯಾರ್ಯಾರು ಡೈರೆಕ್ಟರ್ಸ್ ಆಯ್ಕೆ ಆಗಿದ್ದಾರೆ ಅವರು ರೈತರ ಪರವಾಗಿ ಈ ಕ್ಷೇತ್ರದ ಬಡವರ ಪರವಾಗಿ ಗಟ್ಟಿಯಾಗಿ ನಿಂತು ಧ್ವನಿಯಾಗಿ ಕೆಲಸ ಮಾಡ್ತಾರೆ ಅಂತ ನಾನು ಆಶಿಸ್ತಾ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಈ ಪ್ರಕ್ರಿಯೆಯಲ್ಲಿ ಜವಾಬ್ದಾರಿಯನ್ನು ವಹಿಸಿರುವಂಥ ನಮ್ಮ ಈ ಭಾಗದ ಮುಖಂಡರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾವ್ಯಾವುದು ಪಂಚಾಯತಿಯಲ್ಲಿ ಅಲ್ಲಿನ ಮುಖಂಡರು ಭಾಳ ಜವಾಬ್ದಾರಿ ತಗೊಂಡು ಮುತುವರ್ಜಿ ವಹಿಸಿ ಎಲ್ಲಿ ಏನೇನು ಸಣ್ಣ ಪುಟ್ಟ ತಾರತಮ್ಯಗಳಿದ್ರೂ ಕೂಡ ಅದನ್ನು ಸಂಧಾನದ ಮುಖಾಂತರ ಬಗೆಹರಿಸಿ ನನ್ನ KGF ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಚುನಾವಣೆಗೆ ಇಳಿಸುವಂಥ ಪ್ರಕ್ರಿಯೆಗೆ ಬಿಡದೆ ಅದನ್ನು ಬಹಳ ನಾಜೂಕಾಗಿ ನಿಭಾಯಿಸುವಂಥ ಕೆಲಸನ ಮಾಡಿದ್ದಾರೆ. ಈ ಭಾಗದ ಮುಖಂಡರು ಜವಾಬ್ದಾರಿ ವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಯ್ಕೆ ಆಗಿರುವಂಥ ಎಲ್ಲ ಡೈರೆಕ್ಟರ್ಸ್ಗೆ ಧನ್ಯವಾದಗಳನ್ನು ಹೇಳ್ತಾ ಸಂಸ್ಥೆನ ಹುಟ್ಟಿಸಿ ಬೆಳೆಸಿ ಮತ್ತು ಈ ಹಂತಕ್ಕೆ ತಂದಿರುವಂಥವರ ಹೆಸರನ್ನು ಕಾಪಾಡುವಂಥ ಕೆಲಸ ಮಾಡಬೇಕು ಇವರು ಅಂತ ನಾನು ಆಶಿಸ್ತೀನಿ. ಇವರಲ್ಲಿ 6 ಕ್ಷೇತ್ರ ಇದೆ. 6 ಕ್ಷೇತ್ರ ಇವಾಗ ಆಯ್ಕೆ ಆಗಿರುವಂಥವರು NG ಉಲ್ಕೂರು ಪಂಚಾಯತಿಯವರು. ಈ ಹೆಣ್ಮಗು ನಿನ್ನ ಹೆಸರು ಹೇಳಿ. ಅಮರಾವತಿ ಅಂತ NG ಉಲ್ಕೂರು ಪಂಚಾಯತಿ. ಸುಂದರಪಾಳ್ಯ ಕ್ಷೇತ್ರ ಇವರು. ಜಯಸುಮ್ಮ ಕೃಷ್ಣಪ್ಪ ಅಣ್ಣವರು ಕೂಡ ಅವ್ರನ್ನೂ ಕೂಡ ಆ ಜಾಗದಲ್ಲಿ ಅವರು ಎಲ್ಲ ಕುತ್ಕೊಂಡು ಆ ಭಾಗದ ಮುಖಂಡರು ಅವ್ರನ್ನ ಇದು ಮಾಡಿದ್ದಾರೆ. ಗೊಲ್ಲಹಳ್ಳಿ ಪಂಚಾಯತಿ, ಗೊಲ್ಲಹಳ್ಳಿ ಪಂಚಾಯತಿ ಲಾಯರು, ವೃತ್ತಿಯಲ್ಲಿ ಲಾಯರ್ ಆಗಿದ್ದಾರೆ, ಶ್ರೀನಿವಾಸ್ ಅಂತ, ಸೀನಪ್ಪ ಅಂತ. ಘಟ್ಮಾದಮಂಗಲ KGF ಕ್ಷೇತ್ರ ಶ್ರೀರಾಮ್ ರೆಡ್ಡಿ ಇವರು. ಆ ಕಡೆ ಘಟ್ಮಾದಮಂಗಲ ಪಂಚಾಯತಿ, ಮಾರಿಕುಪ್ಪಂ ಪಂಚಾಯತಿ ಎರಡೂ ಪಂಚಾಯತಿಯ ಮುಖಂಡರು ಜವಾಬ್ದಾರಿ ವಹಿಸಿದ್ದಾರೆ. ಕ್ಯಾಸಂಬಳ್ಳಿ ಕ್ಷೇತ್ರ ಅದು. ಅಲ್ಲಿ ಕೂಡ ಭಾಸ್ಕರ್ ಗೊತ್ತಿದೆ, ಆ ಭಾಗದಲ್ಲಿ ಭಾಸ್ಕರ್ ಅವ್ರನ್ನ ಇದು ಮಾಡಿದ್ದಾರೆ. ಕಂಸಂದ್ರ ಪಂಚಾಯತಿ ಇವರು. ಕಂಸಂದ್ರ ಪಂಚಾಯತಿಯಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅಮರ್ನಾಥ್. Do the cha-cha-cha, speak Tex, and go bananas. Hey girl, when you got it, just let your hair down and move like there's no one but you that's around. Speak Tex, when you're on the move. Speak Tex, when you feel the groove. Speak Tex, do the cha-cha-cha, speak Tex, and go bananas. Speak Tex, kids and ladies wear, always with you. Speak Tex, when you're on the move. Speak Tex. ಚಿನ್ನದ ನಾಡು KGFನಲ್ಲಿ ಇದೇ ಮೊಟ್ಟ ಮೊದಲನೇ ಬಾರಿಗೆ ಅಕ್ವಾ ಅಂಡರ್ ವಾಟರ್ ಟನಲ್ ಮೇಳವನ್ನು ಏರ್ಪಡಿಸಲಾಗಿದ್ದು ಸಾರ್ವಜನಿಕರು ಕುಟುಂಬ ಸಮೇತ ಒಮ್ಮೆ ಭೇಟಿ ನೀಡಿ. ಆಕರ್ಷಕ ಆಟಗಳು, ಬಾಯಿಗೆ ರುಚಿ ನೀಡುವ ವಿಭಿನ್ನ ಖಾದ್ಯಗಳು ನಿಮ್ಮನ್ನು ಆಕರ್ಷಿಸುತ್ತಿವೆ. ಸ್ಥಳ ಅಶೋಕ್ ನಗರ, ಬಾಲಕೃಷ್ಣ ಲೇಔಟ್ ಹತ್ತಿರ, KGF. ಸಂಪರ್ಕಿಸಿ 8861299700. வீடா விவசாயமா தொழிற்சாலையா, இந்த மூணுக்குமே
சுகுணா இண்டஸ்ட்ரியில ப்ராடக்ட்ஸ் இருக்கு. சுகுணா பம்ப்ஸ் அண்ட் மோட்டார்கள் எனர்ஜி எபிசியன்ட் தொழில்நுட்பத்துடன் தயாராகிறது. நீண்ட ஆண்டுகள் உழைக்கும் சுகுணா பம்புகள் உங்கள் மனதீங்கா இடம் பிடிக்கும். தலைமுறைகள் வாழ்த்தும் தரமான பம்புகள் சுகுணா பம்ப்ஸ்.